ಎಂತ ಗಮ್ಮತ್ ಪಾರ್ಟಿ ಮಾರಿ ಇವರದ್ದು. ಪಾರ್ಟಿ ಅಂತ ಹೇಳಿದ್ರೆ ಈ ತರ ಇರ್ಬೇಕಲ್ಲ. ಇದು ಘಟನೆ ಆದದ್ದು ನಿನ್ನೆ ಸಂಡೇ ಆಯ್ತಾ, ಅರೌಂಡ್ ಲೈಕ್ 5 o'clock ಗೆ. ಅರೌಂಡ್ 12 ಮೆಂಬರ್ಸ್ ಇದ್ರು ಆಯ್ತಾ. ಬೀಚ್ ಅಲ್ಲಿ ಗಮ್ಮತ್ ಮಾಡ್ತಿದ್ರು, ಸ್ವಿಮ್ಮಿಂಗ್ ಮಾಡ್ತಿದ್ರು, ಡ್ರಿಂಕ್ಸ್ ಮಾಡ್ತಿದ್ರು, ಚಿಪ್ಸ್ ಪ್ಯಾಕೆಟ್ ಎಲ್ಲ ತಿಂತಿದ್ರು. ಒಂದೇ ಪ್ರಾಬ್ಲಮ್ ಆಯ್ತಾ, ಇವರು ತಿನ್ನೋದೆಲ್ಲ ಉಂಟಲ್ಲ, ಇವರು ಸಮುದ್ರಕ್ಕೆ ಎಸಿತಿದ್ರು ಆಯ್ತಾ, ವಿಚ್ ಇಸ್ ನಾಟ್ ಗುಡ್. ನನಗೆ ಅದು ಕರೆಕ್ಟ್ ಅಂತ ಅನಿಸ್ಲಿಲ್ಲ. ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ಅವರ ಹತ್ರ ಹೋಗಿ ಕನ್ವರ್ಸೇಷನ್ ಮಾಡಿದ್ದೇನೆ, ಮಾತಾಡಿದ್ದೇನೆ. ನಂಗೆ ಈ ವಿಡಿಯೋದಲ್ಲಿ ಯಾರ್ದು ಸಹ ಫೇಸ್ ರಿವೀಲ್ ಮಾಡ್ಲಿಕ್ಕಿಲ್ಲ. ನನಗೆ ಅವರದ್ದು ಗಾಡಿ ನಂಬರ್ಸ್ ಗೊತ್ತುಂಟು, ಎಲ್ಲ ಗೊತ್ತುಂಟು, ಬಟ್ ಬೇಡ. ಯಾಕಂದ್ರೆ ಹೇಳಿದ್ರೆ ನಾನು ಹೇಳಿದ ಮತ್ತೆ ಅವರು ಹೋಗಿ ಫುಲ್ ಕಸ ಎಲ್ಲ ತೆಗೆದಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಐ ವಾಂಟ್ ಟು ಸೇ ಸಮಥಿಂಗ್ ಟು ಆಲ್ ದ when you come as a tourist, you are enjoying someone else's home, and with that enjoyment comes responsibility and basic ethics. We the people of Udupi are very welcoming. We respect everyone, North Indian, South Indian. We don't judge any religion, any community. We don't judge, but activities like this we have to judge and will not tolerate it. The sea is not a dustbin. ಸರ್, ಒಂದು ವಿಷಯ ಹೇಳಲಿಕ್ಕಿತ್ತು. ನೀವು ಅಲ್ಲಿಗ ಡ್ರಿಂಕ್ಸ್ ಎಲ್ಲ ಮಾಡಿದ್ರಲ್ಲ, ಗಮ್ಮತ್ತೆಲ್ಲ ಮಾಡಿದ್ರಲ್ಲ, ಬೇಜಾರಿಲ್ಲ. ಆದರೆ ಎಲ್ಲ ಬಾಟಲ್ ಎಲ್ಲ ಅಲ್ಲೆಲ್ಲ ಬಿಸಾಡಿದ್ರಲ್ಲ, ಅದೆಲ್ಲ ಕರೆಕ್ಟ್ ಅಲ್ಲ. ಗಮ್ಮತ್ ಮಾಡಿ ಎಂಜಾಯ್ ಮಾಡಿ, ನಾವು ಎಲ್ಲ ಸಹ ಎಂಜಾಯ್ ಮಾಡ್ಲಿಕ್ಕೆ ಬರೋದು. ಆದರೆ ನಾವು ಸ್ವಲ್ಪ ಪರಿಸರ ಸ್ವಲ್ಪ ಬೆಟರ್ ಅಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮದು ಲೋಕಲ್ ಅಥಾರಿಟೀಸಿಗೆ ಆಯ್ತಾ, ಇಂಥ ಪ್ಲೇಸಲ್ಲೆಲ್ಲ ಸ್ವಲ್ಪ ಡಸ್ಟ್ಬಿನ್ ಎಲ್ಲ ಹಿಡಿ ಮಾರ್ರೆ.